ಅಂದ್ರೆ ಶಿಸ್ತು, ಪೊಲೀಸರು ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವವರು. ಆದರೆ ಇತ್ತೀಚೆಗೆ ಈ ಮಾತುಗಳು ಸುಳ್ಳಾಗ್ತಿದೆ. ನಿಯಮಗಳ ಬಗ್ಗೆ ಪಾಠ ಮಾಡಬೇಕಾದ ಪೊಲೀಸ್ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ. ಇನ್ನು ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಗುರಿಯಾಗ್ತಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳಿಂದ ನಿಯಮ ಉಲ್ಲಂಘನೆ, ಪೊಲೀಸ್ ಇಲಾಖೆ ಅಲರ್ಟ್, ಸೂಕ್ತ ಕ್ರಮಕ್ಕೆ ಸೂಚನೆ. ತಪ್ಪು ಮಾಡಿದವರನ್ನ ಹಿಡಿಯುವ ಸಂದರ್ಭದಲ್ಲಿ ಹಿಡಿಯುವ ಕೈಗಳು ಶುದ್ಧವಾಗಿರಬೇಕು ಹಾಗೂ ಆ ತಪ್ಪು ಮಾಡದ ರೀತಿಯಲ್ಲಿ ಕಾನೂನು ಪಾಲನೆ ಮಾಡಬೇಕು. ಆದರೆ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿಗಳು ಸಿಬ್ಬಂದಿ ತಾವೇ ನಿಯಮ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪೊಲೀಸರು ಎಂಬ ಕಾರಣಕ್ಕೆ ನಗರದ ಹಲವೆಡೆ ಕೆಲ ಸಿಬ್ಬಂದಿಗಳು ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸಾಕಷ್ಟು ಆಕ್ರೋಶ ಕೇಳಿಬಂದಿದೆ. ಹೆಲ್ಮೆಟ್ ಧರಿಸದೆ, ಸೀಟ್ ಬೆಲ್ಟ್ ಹಾಕದೆ, ಮತ್ತೆ ಜೊತೆಲಿ ಬೈಕಲ್ಲಿ, ಕಾರಲ್ಲಿ, ಮೊಬೈಲ್ನಲ್ಲಿ ಮಾತಾಡ್ತಾ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಗರದಾದ್ಯಂತ ಹೆಚ್ಚಾಗ್ತಾ ಇದ್ದಾವೆ. ಸಾರ್ವಜನಿಕರು ಕೂಡ ಇಂಥ ಒಂದು ದೃಶ್ಯಾವಳಿಗಳನ್ನ, ಅಂದ್ರೆ ಪೊಲೀಸರು ಈ ರೀತಿ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇರುವಂತಹ ಒಂದು ದೃಶ್ಯಾವಳಿಗಳನ್ನ ಸೆರೆ ಹಿಡಿದು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ರು. ನಿಯಮ ಪಾಠ ಮಾಡಬೇಕಾದವರೇ ಪೊಲೀಸರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನಿರಂತರ ದೂರುಗಳು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಪೊಲೀಸರ ಫೋಟೋ, ವಿಡಿಯೋ ತೆಗೆದು ಪೊಲೀಸರಿಗೆ ಟ್ಯಾಗ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಈ ಹಿನ್ನೆಲೆ ಉಪ ಪೊಲೀಸ್ ಮಹಾನಿರೀಕ್ಷಕರು ಹಾಗೂ ರಸ್ತೆ ಸುರಕ್ಷತಾ ಆಯುಕ್ತರಾದ ಪ್ರಭುಶಂಕರ್ ಅವರು ಸುತ್ತೋಲೆಯನ್ನು ಹೊರಡಿಸುವ ಮೂಲಕ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾರು ಈ ರೀತಿಯ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೋ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ರೀತಿಯ ನಿಯಮ ಉಲ್ಲಂಘನೆ ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಪೊಲೀಸರು ಕೂಡ ನಿಯಮವನ್ನ ಪಾಲಿಸಬೇಕು. ಆಫ್ ಡ್ಯೂಟಿ, ಆನ್ ಡ್ಯೂಟಿ ಇದ್ದರೂ ಕೂಡ ಅವರು ಸಾಮಾನ್ಯ ನಾಗರಿಕನೇ. ಹೀಗಾಗಿ ಕಾನೂನು ಪಾಲನೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮಾದರಿಯಾಗಬೇಕಿದೆ.